ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಶ್ರಾವಣ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅತ್ಯಂತ ಪವಿತ್ರವಾದ ಏಕಾದಶಿಯಾಗಿದೆ. ಈ ಪುತ್ರದ ಏಕಾದಶಿಯ ವ್ರತವನ್ನ ಆಚರಿಸುವುದರಿಂದ ಲಕ್ಷ್ಮೀನಾರಾಯಣರ ಕೃಪೆಯನ್ನು ನಾವು ಪಡೆದುಕೊಳ್ಳಬಹುದು. ಹಾಗೆಯೇ ಉತ್ತಮ ಸಂತಾನವನ್ನು ಕೂಡ ಪಡೆದುಕೊಳ್ಳಬಹುದು. ಏಕಾದಶಿಯ ಉಪವಾಸವನ್ನ ಸಂಪೂರ್ಣವಾದ ನಿಯಮಗಳನ್ನ ಪಾಲನೆಯನ್ನ ಮಾಡಿಕೊಂಡು ಆಚರಿಸುವುದರಿಂದ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಭಗವಂತನಾದ ಶ್ರೀಹರಿ ವಿಷ್ಣುವು ಪೂರೈಸುತ್ತಾನೆ. ಹಾಗೆಯೇ ಸಕಲ ಸುಖಗಳನ್ನು ಅನುಭವಿಸಿ ವೈಕುಂಠವನ್ನ ನಾವು ಪಡೆಯುತ್ತೀವಿ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಈ ಪುತ್ರದ ಏಕಾದಶಿಯು ಯಾವ ದಿನ ಬಂದಿದೆ, ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಜೊತೆಗೆ ಮುಖ್ಯವಾಗಿ ಪಾರಣ ಸಮಯ ಯಾವಾಗ ಅಂದರೆ ಉಪವಾಸವನ್ನು ಬಿಡುವ ಸಮಯ ಯಾವಾಗ ಬಂದಿದೆ, ಈ ಉಪವಾಸವನ್ನು ನಾವು ಹೇಗೆ ಆಚರಣೆಯನ್ನು ಮಾಡಬೇಕು, ಮನೆಯಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಪುತ್ರದ ಏಕಾದಶಿಯ ಪೂಜಾ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆಗಸ್ಟ್ 23ನೇ ತಾರೀಕು ಭಾನುವಾರ ಶ್ರಾವಣ ಪುತ್ರದ ಏಕಾದಶಿಯು ಬಂದಿದೆ. ಏಕಾದಶಿಯ ತಿಥಿಯು ಆಗಸ್ಟ್ 23ನೇ ತಾರೀಕು ಭಾನುವಾರ ಬೆಳಗಿನ ಜಾವ 2 ಗಂಟೆಗೆ ಪ್ರಾರಂಭವಾಗಿ ಆಗಸ್ಟ್ 24ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4 ಗಂಟೆ 18 ನಿಮಿಷಕ್ಕೆ ಏಕಾದಶಿಯ ತಿಥಿಯು ಮುಕ್ತಾಯವಾಗುತ್ತದೆ. ಹಾಗಾಗಿ ಸೂರ್ಯ ಉದಯದ ತಿಥಿಯು ಆಗಸ್ಟ್ 23 ಭಾನುವಾರ ಇರುವುದರಿಂದ ಆಗಸ್ಟ್ 23 ಭಾನುವಾರದಂದೇ ಶ್ರಾವಣ ಮಾಸದ ಪುತ್ರದ ಏಕಾದಶಿಯ ಆಚರಣೆಯನ್ನು ಮಾಡಬೇಕು. ಇನ್ನು ಆ ದಿನ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಆದಷ್ಟು ಬೆಳಗಿನ ಸಮಯದಲ್ಲಿ ಏಕಾದಶಿಯ ಪೂಜೆಯನ್ನು ಮಾಡಿ ಬೆಳಗ್ಗೆ 7 ಗಂಟೆ 32 ನಿಮಿಷದಿಂದ 12 ಗಂಟೆ 25 ನಿಮಿಷದ ತನಕ ಕೂಡ ಶುಭ ಸಮಯವಿದೆ. ಆ ಸಮಯದಲ್ಲಿ ನೀವು ಏಕಾದಶಿಯ ಪೂಜೆಯನ್ನು ಮಾಡಬಹುದು. ಪಾರಣ ಸಮಯ ಯಾವಾಗ ಅನ್ನೋದಾದರೆ ದ್ವಾದಶಿಯ ಸಮಯ ಇದ್ದಾಗ ಅಂದರೆ ದ್ವಾದಶಿ ದಿನ ಇದ್ದಾಗ ನಾವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ. ಆಗಸ್ಟ್ 24ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆ 49 ನಿಮಿಷದ ತನಕ ಕೂಡ ಹರಿವಾಸರ ಸಮಯ ಇರುತ್ತೆ. 10 ಗಂಟೆ 49 ನಿಮಿಷಕ್ಕೆ ಹರಿವಾಸರ ಸಮಯವು ಮುಕ್ತಾಯವಾಗುತ್ತದೆ. ಈ ಹರಿವಾಸರ ಸಮಯ ಇದ್ದಾಗ ನಾವು ಪಾರಣ ಸಮಯ ಅಂದರೆ ಉಪವಾಸವನ್ನು ಬಿಡಬಾರದು. ಹಾಗಾಗಿ ಆ ಸಮಯ ಮುಗಿದ ನಂತರ ಉಪವಾಸವನ್ನು ಬಿಡಬೇಕಾಗುತ್ತೆ. ಆಗಸ್ಟ್ 24 ಸೋಮವಾರ ಬೆಳಗ್ಗೆ 10 ಗಂಟೆ 49 ನಿಮಿಷಕ್ಕೆ ಹರಿವಾಸರ ಸಮಯವು ಮುಕ್ತಾಯವಾಗುತ್ತದೆ. ಹಾಗಾಗಿ ಆ ದಿನ ಮಧ್ಯಾಹ್ನ 1 ಗಂಟೆ 37 ನಿಮಿಷದಿಂದ 4 ಗಂಟೆ 6 ನಿಮಿಷದ ತನಕ ಕೂಡ ಪಾರಣ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಏಕಾದಶಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡ್ಬೋದು. ಈ ಶ್ರಾವಣ ಪುತ್ರದ ಏಕಾದಶಿ ವ್ರತವನ್ನು ಮಾಡುವುದರಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಸುಖ ಸಿಗುವ ಶಕ್ತಿ ಇದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈಗಾಗಲೇ ಮಕ್ಕಳು ಇರುವಂಥವರಿಗೂ ಕೂಡ ಈ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತವಂತೆ. ಹಾಗೆಯೇ ಈ ಒಂದು ವ್ರತದ ಶುಭ ಫಲಗಳಿಂದ ನಿಮಗೆ ಈಗಾಗಲೇ ಮಕ್ಕಳಿದ್ದರೆ ಈ ವ್ರತದ ಶುಭ ಫಲಗಳಿಂದ ಆ ಮಗುವಿನ ಜೀವನದಲ್ಲಿ ಸದಾ ಸುಖ ಸಂತೋಷ ಇರುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಮಕ್ಕಳಿರುವ ಪ್ರತಿಯೊಬ್ಬರೂ ಕೂಡ ಈ ಶ್ರಾವಣ ಪುತ್ರದ ಏಕಾದಶಿಯ ಆಚರಣೆಯನ್ನು ಮಾಡಿ ಉಪವಾಸವನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಬರುತ್ತದೆ. ದಶಮಿಯ ರಾತ್ರಿಯಿಂದ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು. ಹಾಗೆಯೇ ಏಕಾದಶಿಯ ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಏಕಾದಶಿ ಉಪವಾಸದ ಆಚರಣೆಯನ್ನು ಕೈಗೊಳ್ಳಬೇಕು. ಏಕಾದಶಿಯ ಉಪವಾಸದ ಸಂಕಲ್ಪವನ್ನು ಮಾಡಿ ನೀವು ಉಪವಾಸವನ್ನು ಪೂರ್ತಿಯಾಗಿ ಉಪವಾಸ ಇರೋದಕ್ಕೆ ಪ್ರಾರಂಭವನ್ನು ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಪಾರಣ ಸಮಯವರೆಗೂ ಕೂಡ ಏನನ್ನು ಕೂಡ ಸೇವನೆಯನ್ನು ಮಾಡಬಾರದು. ಆಗಲ್ಲ ಅಂತ ಅನ್ನುವವರು ಅಶಕ್ತರು, ಅನಾರೋಗ್ಯವಂತರು ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ನೀವು ಮಾಡ್ಬೋದು. ಹಾಗೆಯೇ ಬೆಳಗ್ಗೆನೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಷ್ಣುವಿನ ಅವತಾರವಾದ ರಾಮ ಕೃಷ್ಣರ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ಮರೆಯದ ನೈವೇದ್ಯವನ್ನು ಅರ್ಪಿಸಬೇಕು. ಈ ರಾಯರಿಗೆ ಏಕಾದಶಿಯ ದಿನದಂದು ನೈವೇದ್ಯವನ್ನು ಅರ್ಪಿಸಬೇಡಿ. ಆದರೆ ಭಗವಾನ್ ವಿಷ್ಣುವಿಗೆ ನಾವು ಏಕಾದಶಿಯ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಉಪವಾಸವನ್ನು ಭಗವಾನ್ ವಿಷ್ಣುವಿಗಾಗಿ ಇರ್ತೀವಿ. ಹಾಗಾಗಿ ವಿಷ್ಣುವಿಗೆ ನೀವು ಮನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿ ಏಕಾದಶಿಯ ಮಾರನೇ ದಿನ ದ್ವಾದಶಿಯಂದು ಬೆಳಗ್ಗೆ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಅದಕ್ಕೂ ಕೂಡ ಒಂದು ಸೂಕ್ತವಾದ ಸಮಯ ಅಂತ ಇರುತ್ತೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಆಗಸ್ಟ್ 24ನೇ ತಾರೀಕು ಸೋಮವಾರ ಮಧ್ಯಾಹ್ನ 1 ಗಂಟೆ 37 ನಿಮಿಷದಿಂದ 4 ಗಂಟೆ 6 ನಿಮಿಷದ ತನಕ ಕೂಡ ಇರುತ್ತೆ. ಆ ಸಮಯದಲ್ಲಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡ್ಬೋದು. ಇನ್ನು ಇಷ್ಟು ದಿನ ಪೂರ್ತಿಯಾಗಿ ನಿಮಗೆ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡೋದಕ್ಕೆ ಆಗಲ್ಲ ಅಂತ ಅನ್ನುವವರು ಏಕಾದಶಿಯ ದಿನದಂದು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡಿ ಕೂಡ ಉಪವಾಸವನ್ನು ಮಾಡ್ಬೋದು. ಅಂದರೆ ಏಕಾದಶಿಯ ದಿನ ರಾತ್ರಿಯ ಸಮಯದಲ್ಲಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವಂಥದ್ದು. ಆಗಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರಬಾರ್ದು. ತುಂಬಾ ಲಘುವಾದ ಮಿತವಾದ ಆಹಾರದ ಸೇವನೆಯನ್ನು ಆ ದಿನದಂದು ರಾತ್ರಿ ಸಮಯದಲ್ಲಿ ನೀವು ಮಾಡ್ಬೋದು.
ಈ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.